ಹೇಳ್ರಿ ಸರ್, ಈಗ ಅಜ್ಜವ್ರ ಬಗ್ಗೆ ತಾವು ಕೂಡ ಹಿರಿಯರಾಗಿ ತಾವು ಅವ್ರ ಬಗ್ಗೆ ಏನೇನು ತಿಳ್ಕೊಂಡಿದ್ದೀರಿ? ನೋಡಿ, ಈ ಆಶ್ರಮದ ವಿಶೇಷತೆ ಏನಂದ್ರೆ ಜನಸಾಮಾನ್ಯರಿಗೆ ನಮ್ಮ ಋಷಿ ಮುನಿಗಳು ಹೇಳಿದ್ದು ಸಂಸ್ಕೃತದಲ್ಲಿ ಅರ್ಧಮಾಗದಿಯಲ್ಲಿ ಇದ್ದಿದ್ದು ತಿಳ್ಕೊಳ್ಳಿಕ್ಕಾಗಲ್ರಿ. ಹಾಗಾಗಿ ಸ್ವಾಮೀಜಿ ಸರಳ ಪ್ರತಿಯೊಬ್ಬ ರೈತನಿಗೆ, ವಿದ್ಯಾರ್ಥಿಗಳಿಗೆ, ಸಾದಾ ಮನುಷ್ಯನಿಗೆ ತಿಳಿಯೋ ಭಾಷೆಯಲ್ಲಿ ಆತ್ಮಜ್ಞಾನ ಕೊಟ್ಟರು. ಆತ್ಮಜ್ಞಾನವಿನ ಸರ್ವಕರ್ಮ ನಿರರ್ಥಕ ಅರ್ಜುನ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಆದ್ರೆ ಆತ್ಮಜ್ಞಾನ ಏನಪ್ಪ, ಯಾವುದು ಕಲಿದೆ ನಮ್ಮ ಜೀವನ ವ್ಯರ್ಥ ಆಗ್ತೈತಿ ಅನ್ನೋದು ಒಬ್ರು ಹೇಳ್ಬೇಕಲ್ರಿ. ಅದಕ್ಕೆ ಗುರುಜಿ ಇಲ್ಲೇ ಬಂದು ಇಲ್ಲಿ ತಪಸ್ಸು ಮಾಡಿ, ನಮ್ಮೆಲ್ಲರ ನಡುವೆ ತಪಸ್ಸು ಮಾಡಿ ಈ ಆತ್ಮಜ್ಞಾನಕ್ಕೆ ಒಂದು ವಿದ್ಯಾಮಾರ್ಗ ಕೊಟ್ಟರು. ಸ್ಟೆಪ್ ವೈಸ್ ವಿದ್ಯಾಮಾರ್ಗ. ಆತ್ಮಜ್ಞಾನ ಬೇಕು, ಆತ್ಮಜ್ಞಾನ ಕಲೀರಿ ಅಂತಾರೆ. ಬಟ್ ಅದನ್ನ 1ನೇತಿ 2ನೇತಿ 3ನೇತಿ ಹಿಂಗೆ ಸ್ಟೆಪ್ ವೈಸ್ ಹೇಳೋರು ಯಾರು? ಅದಕ್ಕೆ ಗುರುಜಿ ಅದನ್ನ ಸ್ಟೆಪ್ ವೈಸ್ ಎಜುಕೇಶನಲ್ ಒಂದು ಫಾರ್ಮ್ನಲ್ಲಿ ತಂದು ಕೊಟ್ಟರು ನಮಗೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬ ರೈತರು ಪ್ರತಿಯೊಬ್ಬರು ಬೆಳಗ್ಗೆ ಎದ್ದ ಧ್ಯಾನ ಮಾಡ್ತಾರೆ. ತಾನು ಯಾರು, ನನ್ನ ಜೀವನ ಉದ್ದೇಶ ಏನು, ನಾನು ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋದು ಹೇಗೆ? ಯಾಕಂದ್ರೆ ಬಹಳ ಸಲ ಏನಾಗ್ತಿದೆ, ಜೀವನದ ಚತುರ್ವಿಧ ಪುರುಷಾರ್ಥದಲ್ಲಿ ಕೊನೆಗೆ ಮೋಕ್ಷ ಮೋಕ್ಷ ಅಂತಾರಲ್ರಿ. ಏನಿದು ಮೋಕ್ಷ? ಗುರೂಜಿ ಹೇಳಿದ್ರು, ಏನೂ ಅಲ್ಲಪ್ಪ, ಮೋಕ್ಷ ಅಂದ್ರೆ ನಿಜ ಸಮಾಧಾನ ಅಂತ. ಏನೇ ಮಾಡು, ನೀನು ದುಡಿದು ತಿನ್ನಬೇಕು, ಆಮೇಲೆ ಬೆಳಗ್ಗೆ ಧ್ಯಾನ ಮಾಡಬೇಕು. ಒಂದು ಧ್ಯಾನದ ಸಿಸ್ಟಮೆಟಿಕ್ ಪಾತ್ ಕೊಟ್ಟರು ಗುರೂಜಿ. ಆ ಪಾತ್ನಿಂದ ಯಾರು ಧ್ಯಾನ ಮಾಡ್ತಾರೋ ಅವ್ರಿಗೆ ಜೀವನದ ಉಚ್ಛ್ರಾಯ ಸ್ಥಿತಿಗೆ ಬರ್ತಾರೋ ಮತ್ತು ಸಹಜವಾಗಿ ಅವರು ತಮ್ಮ ಜೀವನವನ್ನ ಬದುಕಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬಹುದು ಅಂತ ಹೇಳಿದ್ರು. ಸರ್, ಒಂದು ಪ್ರಶ್ನೆ. ಅಜ್ಜ ಅವ್ರದ್ದು ಬಹಳ ಆಡಂಬರ ಬೇಡ, ಏನು ಬೇಡ ಅಂತ ತೋರಿಸಿ ಕೊಡ್ತಿಕ್ಕೆಲ್ಲ ನಮ್ಮ ಮಠದ ಬಗ್ಗೆ ಯಾರು ಹೇಳ್ಬೇಡ್ರಿ ಅಂತ ವಿಶೇಷವಾಗಿದೆ. ಈಗಿನ ಮಠ ಮನೆಯವ್ರೆ ನೋಡ್ತಾ ಇದ್ದೇನೆ, ಬಹಳ ಇದಕ್ಕೂ ಅದಕ್ಕೆ ಬಹಳ ವ್ಯತ್ಯಾಸ ಇದೆ. ಇದಕ್ಕೇನು ಹೇಳಕ್ಕೆ ಇಷ್ಟಪಡ್ತಾರೆ? ಅಲ್ಲ, ಅದು ಯಾಕಂದ್ರೆ ಅವ್ರು ಸಹಜ ಯೋಗದೊಳಗೆ ಇದ್ರು. ಈ ಬಾಹ್ಯ ಆಡಂಬರಕ್ಕೆ ಇಲ್ಲೇ ಇಲ್ಲ. ಅವ್ರೇನಂದ್ರು, ಈ ಇಡೀ ಸೃಷ್ಟಿಯನ್ನು ನಡೆಸುವ ಮೂಲ ಶಕ್ತಿ ನಮ್ಮ ಒಳಗೈತಪ್ಪ, ನೀವು ಒಳಗೆ ಹೋಗು, ಹೊರಗೆ ಅಡ್ಡಾಡಿದ್ರೆ ನಿನಗೇನು ಸಿಗಲ್ಲ. ಹಾಗಾಗಿ ನೀನು ಒಳಗೆ ಹೋಗಿ ನೀ ಯಾರು ಅಂತ ತಿಳ್ಕೊಂಡ್ರೆ ನಿನಗೂ ನಿಜ ಸಮಾಧಾನ ಸಿಗ್ತೈತಿ. ನೀನು ಏನು ಹುಟ್ಟಿ ಬಂದು ಅದು ಸಾರ್ಥಕ ಆಗ್ತೈತಿ ಅಂತ ಹೇಳಿ. ಸರ್, ಇಲ್ಲಿ ದೇವಸ್ಥಾನಕ್ಕೆ ದೇವರಾಜ ಅರಸರು ಬಂದಿದ್ದಾರೆ ಅಂತ ಕೇಳಿಬರ್ತದೆ. ಇದಕ್ಕೆ ಅವ್ರು ಬಂದಿದ್ದ ಕರೀನ ಸರ್? ದೇವರಾಜ ಅರಸ್ಟಿ ಅವರು ಮಹಾದೇವ್, ನಮ್ಮ ಪ್ರೆಸಿಡೆಂಟ್ ಮಹಾದೇವ್ ಹೊರಟ್ಟಿ ಸಾಹೇಬರು ಅವ್ರಿಗೆ ಕರ್ಕೊಂಡು ಬಂದ್ರು. ತುಂಬಾ ಅವರು ಒಂದು ಸಮಾಜದ ಬಗ್ಗೆ ಕಳಕಳಿ ಇದ್ದಂತ ದೇವರಾಜ ಅರಸರು, ಬಡವರು ನಿರ್ಗತಿಕರ ಬಗ್ಗೆ ಕಳಕಳಿ ಇದ್ದವರಿಗೆ ನಾನು ಈ ಸಮಾಜವನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ಉದ್ದೇಶ ಹೊರಟ್ಟಿ ಸಾಹೇಬರ ಜೊತೆ ಚರ್ಚೆ ಮಾಡಿದ್ದಕ್ಕೆ ಅವರಿಗೆ ಇಲ್ಲಿ ಕರ್ಕೊಂಡು ಬಂದ್ರು. ಇಲ್ಲ ಅವರಿಗೆ ಆಶೀರ್ವಾದ. ಸರ್, 2 ಸಲ ಬಂದಿದ್ದಾರೆ ಅವರು ಬಂದಿದ್ದಾರೆ. ಅವರು ಮತ್ತೆ ಯಾರ್ಯಾರು ಬಂದಿದ್ದಾರೆ? ಉಪರಾಷ್ಟ್ರಪತಿ ಜತ್ತಿಯವರು ಬಂದಿದ್ರು. ಆಮೇಲೆ ಹಿಂದಿ ಚಲನಚಿತ್ರ ನಿರ್ದೇಶಕ ಸುರೇಶ್ ಶರ್ಮಾ ಅವರು ಬಂದಿದ್ರು. ಆಮೇಲೆ ಹಿಂದಿ ಸಾಹಿತ್ಯದ ಈ ದೇಶದ ದೊಡ್ಡ ಸಾಹಿತಿ ಭಗವಾನ್ ದಾಸ್ ತಿವಾರಿ ಅವರು ಬಂದಿದ್ರು. ಆಮೇಲೆ ರಷ್ಯಾ ದೇಶದಿಂದ ಈ ತಪೋವನ್ ಕುಮಾರ್ ಸಮಶಿಸ್ ಇದ್ರು, ಬಹಳ ತಾತ್ಯಾನ ಅಂತ ಹೇಳಿ. ಅಂದ್ರೆ ಈಸ್ ಡಾಕ್ಟರೇಟ್ ಫ್ರಮ್ ಲೆನಿನ್ಗ್ರಾಡ್, ಈಗ ಸೆಂಟ್ ಪೀಟರ್ಸ್ಬರ್ಗ್ ಅಂತಾರೆ. ಅವ್ರು ಬಂದಿದ್ರು. ಜಪಾನ್, ಜರ್ಮನಿ ಎಲ್ಲ ಕಡೆಯಿಂದ ಬಂದ ಅಜ್ಜವ್ರ ದರ್ಶನ ತಗೊಂಡು ಮಾರ್ಗದರ್ಶನ ತಗೊಂಡಾರೆ. ಕೊನೆಯದಾಗಿ ಕಮಿಟಿ ಬಗ್ಗೆ ಆಗಿರ್ಬೋದು, ದೇವಸ್ಥಾನ ಬಗ್ಗೆ, ಅಜ್ಜವ್ರ ಬಗ್ಗೆ ಕೊನೆಯದಾಗಿ ಒಂದು ಮಾತು ಏನು ಹೇಳಕ್ ಇಷ್ಟಪಡ್ತೀನಿ? ಕೊನೆಯದಾಗಿ ಅಂದ್ರೆ ಮುಂದಿನ ಜನಾಂಗ ಇದನ್ನ ತಿಳ್ಕೊಂಡು ಹೋದ್ರೆ ಈ ಸಮಾಜ ಒಳ್ಳೆ ರೀತಿಯಿಂದ ಇರ್ತದೆ, ದೇಶ ಒಳ್ಳೆ ರೀತಿಯಿಂದ ಇರ್ತದೆ, ವಿಶ್ವ ಒಳ್ಳೆ ರೀತಿಯಿಂದ ಇರ್ತದೆ. ಅದೇ ಅವರ ಸಂದೇಶ.